ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಗಿಲ್ಲಿ ಗೆಲುವಿನ ಮೂಲಕ ವಿದ್ಯುತ್ ತೆರೆ ಬಿದ್ದಿದೆ. ಮೋಸ್ಟ್ ಡಿಸರ್ವಿಂಗ್ ಸ್ಪರ್ಧಿನೇ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಇಡೀ ಕರುನಾಡಿಗೆ ಖುಷಿ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಗಿಲ್ಲಿಗೆ ಬಿಗ್ ಬಾಸ್ ಹೊಸ ಜೀವನ ನೀಡಿದೆ. 6 ತಿಂಗಳಿಂದ ಕೆಲಸ ಇಲ್ಲದೆ ಖಾಲಿ ಕೂತಿದ್ದೀನಿ, ಜೀವನಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಗಿಲ್ಲಿ ನಟ ಹೇಳಿದ್ದರು. ಆದರೆ ಬಿಗ್ ಬಾಸ್ ವಿನ್ನರ್ ಆಗಿ ಟ್ರೋಫಿ ಜೊತೆಗೆ 50 ಲಕ್ಷ ನಗದನ್ನು ಗೆದ್ದಿದ್ದಾರೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಗೆದ್ದ 50 ಲಕ್ಷವೂ ಗಿಲ್ಲಿ ಕೈಗೆ ಸಿಗಲ್ಲ. ಅದ್ಯಾಕೆ ಮತ್ತು ಹೇಗೆ ಅನ್ನೋದನ್ನ ನೋಡೋಣ. ಗಿಲ್ಲಿ ಗೆದ್ದಿರುವ 50 ಲಕ್ಷದ ಮೇಲೆ 30% ಟ್ಯಾಕ್ಸ್ ಅಂದ್ರೆ 15 ಲಕ್ಷ ಆಯ್ತು. ಈ 15 ಲಕ್ಷದ ಮೇಲೆ 4% ಸೆಸ್ ಅಂದ್ರೆ 60,000 ರೂಪಾಯಿ ಆಗುತ್ತೆ. ಎರಡು ಸೇರಿದ್ರೆ ಒಟ್ಟು 15 ಲಕ್ಷದ 60,000 ರೂಪಾಯಿ ಕಟ್ ಆಗುತ್ತೆ. ಇಷ್ಟೆಲ್ಲ ಕಟ್ಟಾಗಿ ಫೈನಲ್ ಆಗಿ ಗಿಲ್ಲಿ ಕೈಗೆ ಸೇರೋದು 34 ಲಕ್ಷದ 40,000 ರೂಪಾಯಿ. ಇನ್ನು ಈಗ ಈ ಸಿಕ್ಕಿರುವ ಹಣಕ್ಕಿಂತ ಗಿಲ್ಲಿ ಗಳಿಸಿದ ಜನರ ಬೆಂಬಲ, ಪ್ರೀತಿಗೆ ಯಾವುದೂ ಕೂಡ ಸರಿಸಾಟಿಯಾಗಿ ನಿಲ್ಲಲ್ಲ. ಈ ಜನಪ್ರೀತಿ ಗಿಲ್ಲಿ ನಟನನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅನ್ನೋದೇ ಇಡೀ ಕರುನಾಡಿನ ಜನರ ಆಶಯ.